ಹಾಯ್. ಹಾಯ್ ಸರ್. ಹೇಳಿ, ಏನು ನಿಮ್ಮ ಹೆಸರು? ರಾಕೇಶ್. ರಾಕೇಶ್. ನಿನ್ನ ಹೆಸರು? ಪ್ರತಿ ಶೆಟ್ಟಿ. ಹಾಂ, ನಿನ್ನ ಹೆಸರು? ಯಶಿತಾ. ಯಶಿತಾ. ನಿಮ್ಮ ಹೆಸರು? ತನುಷ್ ರಾಜ್. ವೆರಿ ಗುಡ್. ಓಕೆ, ಮತ್ತೆಲ್ರಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇಲ್ಲಿಂದ ನೈಫ್ ಹೊಡೆದು ಬಿಡಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಲ್ವಾ, ಟಿಚ್ಕಾ. ಮತ್ತೆ ಆನಂದ್ ಮಾಮ ಹೇಗಿದ್ದೀರಾ? ನಾನು ಹೇಗಿದ್ದೀನಿ? ಚೆನ್ನಾಗಿದ್ದೀರಾ? ನಾನು ನೋಡಿದೆ ನಿನ್ನ ಹತ್ರನೇ ಆನ್ಸರ್ ಇದೆ. ವಾವ್, ಕ್ವಶನು ನಿಂದೆ, ಆನ್ಸರು ನಿಂದೆ. ಓಕೆ, ಮತ್ತು ನೀನೇನು ಓದ್ತಾ ಇದೆಯಾ? ವಾಟ್ ಆರ್ ಸ್ಟಡಿಂಗ್? ನಾನು UKG ಪಾಸ್, LKG ನಾ? UKG. ಫಸ್ಟ್ ಸ್ಟ್ಯಾಂಡರ್ಡ್ ಪಾಸ್, LKG. ಹೌದಾ? ಹೆಂಗೆ ಕೇಳಿದ್ರೆ ಸಂದರ್ಭ. ನಾನು ನಿಮ್ಮನ್ನ ಟಿವಿನಲ್ಲ ನೋಡ್ತಿರ್ತೀನಿ. ಹೌದಾ? ಏನು ನೋಡಿದ್ದೆ ನೀನು? ಕಾಮಿಡಿ ಕಿಲಾಡಿ. ಹೌದಾ? ಡ್ರಾಮಾ ಜೂನಿಯರ್ಸ್ ನೋಡಿಲ್ವಾ? ಮೊದಲು ಅದು ಹೋಯ್ತು ಅಯ್ಯೋ, ನಮ್ಮ ಟಿವಿಯಲ್ಲಿ. ಹೌದಾ? ನೀವು ಬಂದಿದ್ದೆಲ್ಲ ನೋಡ್ತಿರ್ತೀನಿ ಕಾಮಿಡಿ. ನೆಕ್ಸ್ಟ್ ನೀನು ಬರ್ತೀಯ ಡ್ರಾಮಾಗೆ? ಬರ್ತೀಯಾ? ನನ್ನ ಅಪ್ಪ ಅಮ್ಮ ಕಳ್ಸೋಣ ಅನ್ಕೊಂಡಿದ್ದಾರೆ. ಹೌದಾ? ಸರಿಗಮಪ ಮತ್ತೆ ಇದಕ್ಕೆ ಕಾಮಿಡಿ ಕಿಲಾಡಿ. ಫಸ್ಟ್ ಅಪ್ಪ ಅಮ್ಮ ಆಡಿಷನ್ ಕಳಿಸ್ಬಿಡು, ಅವ್ರ ಆಡಿಷನ್ ಮುಗಿಸ್ಕೊಂಬರಲ್ಲ, ಆಮೇಲೆ ಏನು ಮಾಡೋಣ. ಓಕೆ, ಮತ್ತೆ ಬಿಗ್ ಬಾಸು ಮನೆ ಮರೆಯೋಕ್ಕೆ ಆಗಲ್ಲ ಅಂಥ ಮನೆ ಅದು. ಆ್ಯಕ್ಚುಲಿ ಒಂದು ಪಕ್ಷ ನಮ್ಮನೆ ಬೇಕಾದ್ರೆ ಮರ್ತು ಬಿಡ್ಬೋದು, ಬಿಗ್ ಬಾಸ್ ಮನೆ ಮರೆಯೋಕ್ಕೆ ಆಗಲ್ಲ. ಯಾಕಂದರೆ ನಮ್ಮನೆಯಿಂದ ಆಚೆ ಹೋದಾಗ ಎಲ್ಲ ಜ್ಞಾಪಕ ಇರುತ್ತೆ, ಆದರೆ ಬಿಗ್ ಬಾಸ್ ಮನೆಯಿಂದ ಆಚೆ ಹೋದಾಗ ಎಲ್ಲ ಮರ್ತೋಗಿರುತ್ತೆ. ಬಿಗ್ ಬಾಸ್ ಮನೇಲಿ 100 ದಿನ ಇದ್ಬಿಟ್ಟು ಆಚೆ ಬಂದ ತಕ್ಷಣ ಅಲ್ಲಿ 100 ದಿನ ಒಳಗಿದ್ವಲ್ಲ, ಅಲ್ಲಿ ಏನು ಓದೋಕ್ಕೇನು ಸಿಗಲ್ಲ, ಟಿ ವಿ ಇಲ್ಲ, ನೋಡೋಕ್ಕೇನೂ ಇಲ್ಲ. ನಾನು ಆಚೆ ಬಂದಮೇಲೆ ನನ್ನ ಕೈಗೆ ಮೊಬೈಲ್ ಕೊಟ್ಟರೆ ನಂದೇನು ಪಾಸ್ವರ್ಡು ಮರ್ತೋಗಿದೆ. ಡ್ರೈವ್ ಮಾಡೋಣ ಅಂತ ಕಾರಲ್ಲಿ ಹಿಂಗೆ ಕೂತ್ಕೊಂಡ್ರೆ ಇದು ಕ್ಲಚ್ ಯಾವುದು, ಇದು ಬ್ರೇಕ್ ಯಾವುದು, ಆ್ಯಕ್ಸಿಲೇಟ್ರ್ ಯಾವುದು, ಎಲ್ಲ ಬಂದು ಹೊರಗಡೆ ರೀಸೆಟ್ ಆಗೋಕ್ಕೆ ಒಂದು ಅರ್ಧ ದಿನ ಬೇಕಾಯ್ತು ನನಗೆ. ಸೊ ಎಲ್ಲ ಹೊರಗಡೆ ಪ್ರಪಂಚನೇ ಮರೆಸೋ ಮನೆ ಅಂದರೆ ಬಿಗ್ ಬಾಸ್ ಮನೆ, ಅದನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ? ಮತ್ತೆ ರವಿಚಂದ್ರನ್ ಮಾಮ ಜೊತೆ ನೀವು ಫಸ್ಟ್ ಮೀಟ್ ಆಗಿದ್ದೆಲ್ಲಿ ಸರ್? ರವಿಚಂದ್ರನ್ ಮಾಮ ಜೊತೆ ನಾನು ಫಸ್ಟ್ ಮೀಟ್ ಆದಾಗ ನಾನು ನಿಮ್ಮ ಥರ ಇದ್ದೆ. ನೀವೀಗ ಎಷ್ಟನೇ ಕ್ಲಾಸು? ನಾನು ಫಸ್ಟ್ ಸ್ಟ್ಯಾಂಡರ್ಡ್. ಹಂಗಾರೆ ನಾನು ಇನ್ನೂ ಚಿಕ್ಕವನಿದ್ದೆ, ಯಾಕಂದ್ರೆ ನಾನು ಅವಾಗ LKG ಓದ್ತಾ ಇದ್ದು, ಇವಳಷ್ಟಿದ್ದೆ ಅಂತ ಕಾಣುತ್ತೆ. ನೀನು ಎಷ್ಟನೇ ಕ್ಲಾಸ್ ಸುಬ್ಬ? ಫೋರ್ತು. ನಿನ್ನಷ್ಟು ತುಂಬ ದೊಡ್ಡವನಲ್ಲ. ಓಕೆ, ನೀನು ಎಷ್ಟನೇ ಕ್ಲಾಸ್? ಕರೆಕ್ಟ್, ಇವಳು UKG ಪಾಸ್, LKG ಅಲ್ಲ? ಕರೆಕ್ಟ್, ಉಲ್ಟಾ ಹೋಗ್ತಾರದು. ಸೊ ನಾನು ಅವಳು ಏಜ್ ಇದ್ದೆ ಅವಾಗ. ಸೊ ಅವಾಗೊಂದು ಹೋಟ್ಲಲ್ಲಿ ಅವರಿದ್ದಾರೆ ಅಂತ ನಮಗೆ ಗೊತ್ತಾಯಿತು. ಫಸ್ಟ್ ನಮಗೆ ಗೊತ್ತಿರಲಿಲ್ಲ ಅವ್ರು ಅದೇ ಹೋಟ್ಲಲ್ಲಿದ್ದಾರೆ ಅಂತ. ನಾನು ನಮ್ಮ ಡ್ಯಾಡಿ ಎಲ್ಲ ಅಲ್ಲಿ ಕೆಳಗಡೆ ಟಿಫನ್ ಮಾಡ್ತಾಯಿದ್ವಿ, ಬ್ರೇಕ್ಫಾಸ್ಟು. ಆವಾಗ ನಾವು ನೀವು ಅಪೋಸಿಟ್ ಕೂತಿಲ್ವಾ, ಈ ಥರ ಇನ್ನೊಂದು ಟೇಬಲಲ್ಲಿ ರವಿಚಂದ್ರನ್ ಮಾಮ ಅವ್ರ ಫ್ರೆಂಡ್ಸ್ ಎಲ್ಲ ಕೂತಿದ್ರು. ಅವರು ಇವಾಗ ನಿಮ್ಮನ್ನೆಲ್ಲ ನೋಡ್ರೆ ನಾನೇ ಮಾತಾಡಿಸ್ದೆ ಗೊತ್ತಾಯ್ತು ಫಸ್ಟು, ಹಾಯ್ ಹಲೋ ಹ್ಯಾಪಿ ಚಿಲ್ಡ್ರನ್ ಡೇ ಅಂತ. ಹಂಗೆ ಅವರೇ ನನ್ನ ಬಂದು ಮಾತಾಡ್ಸಿದ್ರು. ಯಾಕಂದ್ರೆ ನಾನು ನಿಮ್ಮ ಥರನೇ ಅವಾಗ ಹಿಂಗೆ ಗುಡ್ಡಾಗಿ ಕ್ಯೂಟಾಗಿದ್ದೆ ಅವಾಗ ಬಂದು ಮಾತಾಡ್ಸಿದ್ರ. ಅವಾಗ ನಾನು ಅವ್ರನ್ನ ಮಾತಾಡ್ಸಿದ್ನ, ಅವ್ರಿಗೆ ಖುಷಿಯಾಗೋಯ್ತು. ಅವ್ರು ನಮ್ಮ ಡ್ಯಾಡಿನ ಕೇಳಿದ್ರು, ಇವ್ನು ಹೇಳಿದಕ್ಕೆಲ್ಲ ಉತ್ತರ ಕೊಡ್ತಾನೆ, ಇವ್ನು ಫಿಲಮ್ ಮಾಡಿಸಲ್ವ ನೀವು ಅಂತ. ನಮ್ಮ ಡ್ಯಾಡಿ ನಮ್ಗೆ ಯಾರೂ ಪರಿಚಯನೇ ಇಲ್ಲ, ನಾವು ಸುಮ್ಮನೆ ತಿಂಡಿ ತಿನ್ನೋಕ್ಕೆ ಬಂದಿದ್ದಿಲ್ಲಿ, ನಮ್ಮ ಬೇರೆ ಫ್ರೆಂಡ್ಸ್ ಬರ್ತಾರೆ ಅಂತ ಬಂದಿದ್ದು. ಅವಾಗ ಅವರೇ ಕರ್ಕೊಂಡೋದ್ರು ಮೀಟ್ ಮಾಡೋಕ್ಕೆ. ಆವಾಗ ಅಲ್ಲಿ ರೂಮಲ್ಲಿ ರವಿಚಂದ್ರನ್ ಮಾಮ ಕೂತಿದ್ರು, ಹಾಗೆ ಮೀಟ್ ಆಗಿತ್ತು. ಆಯಿತಾ ಸರ್? ನಿಮ್ಮದು ಮತ್ತು ಅನಂತ್ನಾಗ್ ಸರ್ ಇದು ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಬೋದು ಸರ್ ನೀವು? ಇಲ್ಲ ಪುಟ್ಟ, ಅದೇನಂದರೆ ಸುಮಾರು ಜನ ಇದೆ ಪ್ರಶ್ನೆ ಕೇಳ್ತಾರೆ ನನಗೆ. ನಾನು ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಅಂದಳು ಆ ಏಜು. ಸೊ ನಂಗೆ ಆ ಎಕ್ಸ್ಪೀರಿಯೆನ್ಸ್ ಅಂತಂದರೆ ನಾನು ಇವಾಗ ಅವರು ಅಷ್ಟು ದೊಡ್ಡ ನಟರು ಅನ್ನೋದಾಗಲಿ ನನಗೇನು ಗೊತ್ತಿಲ್ಲ ಆವಾಗ. ಇನ್ಫ್ಯಾಕ್ಟ್ ಇದು ದೊಡ್ಡ ಸಿನಿಮಾ ಇದೆಲ್ಲ ಹಿಂಗೆ ಆಗುತ್ತೆ ಏನೂ ಗೊತ್ತಿಲ್ಲ ನನಗೇನು. ಇವಾಗೆಲ್ಲ ಆಟ ಆಡೋಕ್ಕೆ ಪಿಕ್ನಿಕ್ಗೆ ಹೆಂಗೆ ಬರ್ತೀರಾ ನೀವು, ಆ ಥರ ನಾನು ಶೂಟಿಂಗ್ ಹೋಗ್ತಾ ಇದ್ದಂಥವನು. ಸೊ ಐ ಡೋಂಟ್ ನೋ ಅಬೌಟ್ ಶೂಟಿಂಗ್ ಅಟ್ ಆಲ್. ಅಂದರೆ ಇವಾಗ ನೆನಪಿಸ್ಕೊಂಡ್ರೆ ಆ ಅನುಭವ ಒಂಥರ ಅಂತ ಅನಿಸುತ್ತೆ ಹೊರತು ಅವಾಗ ಇಟ್ಕೊಂಡು ಹೇಳೋದಾದ್ರೆ ನನಗೇನು ಅನುಭವ ಗೊತ್ತಿಲ್ಲ ನನಗೆ. ನಾನು ಬಿಟ್ಟರೆ 2 ನಿಮಿಷ ಅಲ್ಲಿ ಆಟ ಆಡೋಕೆ ಹೋಗ್ಬಿಡ್ತಾಯಿದ್ದೆ, ಎಳ್ಕೊಂಬಂದ್ಬಿಟ್ಟು ಮತ್ತೆ ಒಂದೊಂದು ಸಲಿಗೂ ಬೆವರ್ತಾ ಇದ್ದೆ ನಾನು. 5 ನಿಮಿಷ ನಂದಿಲ್ಲ ಅಂದರೆ ಹೋಗಲ್ಲ ಆಟ ಆಡ್ಕೊಂಬಂದ್ರೆ ಫುಲ್ಲು ಮುಖ ಬೆವ್ತೋಗಿರೋದು ನಂದು. ಮತ್ತೆ ಮೇಕಪ್ ಮಾಡಿ ಮತ್ತೆ ಫ್ರೆಶ್ ಮಾಡಿ ಶಾರ್ಟ್ಗೆ ಕರ್ಕೊಂಡು ಹೋಗೋರು. ಆ ಥರ ಆಟ ಆಡ್ಕೊಂಡು ಮಾಡಿದ್ದದು ಗೌರಿ ಗಣೇಶ ಸಿನಿಮಾ. ಸೊ ಹಾಗಾಗಿ ಅದರ ನೆನಪುಗಳು ಇವತ್ತಿಗೊಂದಷ್ಟಷ್ಟಿದೆ, ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ಇವಾಗಲೂ ಫುಲ್ ನೆನಪಿಲ್ಲ ನನಗೆ. ಬಟ್ ಇವತ್ತಿಗೆ ಯೋಚನೆ ಮಾಡಿದಾಗ ಅದು ತುಂಬ ದೊಡ್ಡ ಎಕ್ಸ್ಪೀರಿಯೆನ್ಸು. ಮತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಸಿಕ್ಕಿದ್ದು ನನ್ನದೊಂದು ಬ್ಲೆಸ್ಸಿಂಗ್ಸ್, ನನಗೆ ಗಾಡ್ ಬ್ಲೆಸ್ಸಿಂಗ್ಸ್ ಅಂತ ನಾನು ಫೀಲ್ ಮಾಡ್ತೀನಿ. ನೆಕ್ಸ್ಟ್ ಯಾರು ಕ್ವಶನು? ನೀನೇನಾ? ಸೂಪರ್, ನೀನೇ ಕೇಳ್ಬೇಕು ನಂಗೆ ಎಲ್ಲ ಪ್ರಶ್ನೆ. ನೀವು
ವಿಷ್ಣು ತಾತ ಜೊತೆ ಆ್ಯಕ್ಟ್ ಮಾಡಿದ್ದು ಇದು ನೆನಪಿದ್ಯಾ? ನೆನಪಿದೆ. ಯಾಕೆ ನೆನಪಿದೆ ಅಂದರೆ ಅವ್ರ ಜೊತೆನೇ ಜಾಸ್ತಿ ಫಿಲಮ್ ಮಾಡಿದ್ದು ನಾನು. 8 ಫಿಲಮ್ ಮಾಡಿದ್ದು. ಓಕೆನಾ? ನಿನಗೆ ಯಾವ ಫಿಲಮ್ ಬಗ್ಗೆ ಹೇಳಿ ನಾನು ಅರ್ಥ ಮಾಡಿಸ್ಲಿ? ಯಾಕಂದ್ರೆ ನೀನು ಕೇಳೋದೇನೋ ಕ್ವಶನ್ ಕೇಳ್ಬಿಟ್ಟೆ ನಾನು. ಯಾವ ನೀನು ವಿಷ್ಣು ಸರ್ನ ವಿಷ್ಣು ತಾತ ಅಂದೆ, ಇನ್ನು 2 ನಿಮಿಷ ಬಿಟ್ಟರೆ ನನ್ನ ತಾತ ಅಂದ್ಬಿಡ್ತೀಯ. ನೀನು ಯಾವ ಫಿಲಮ್ ಬಗ್ಗೆ ಹೇಳಿ? ಅವ್ರ ಜೊತೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸಸ್ ಇತ್ತು. ನನ್ನ 2ನೇ ಸಿನಿಮಾ, 3ನೇ ಸಿನಿಮಾ ಶಿವಶಂಕರ್, ಮುತ್ತಿನಹಾರ, ಕುಂತಿಪುತ್ರ, ಜ್ಯೇಷ್ಠ, ಎಲ್ಲರಂತಲ್ಲ ನನ್ನ ಗಂಡ, ಈ ಥರ ಎಲ್ಲ ಸಿನಿಮಾ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದೆ. ಓಕೆನಾ? ನೆಕ್ಸ್ಟ್ ಯಾರು? ಮುತ್ತಿನಹಾರ ಸಿನಿಮಾದಲ್ಲಿ ಏನಾಯಿತು ಅಂದರೆ, ಅಲ್ಲಿದು ಕತೆ ಹೇಳಿದ್ರೆ ಮಜಾ ಇರುತ್ತೆ. ನಿಂಗೆ ಅಟ್ಲೀಸ್ಟ್ ಕತೆ ಹೇಳ್ತೀನಿ ಕೇಳೋಕೆ. ಯಾಕಂದ್ರೆ ಅದು ಮರಳುಗಾಡು, ಫುಲ್ಲು ಮರಳು, ಅಲ್ಲಿ ನಡೆಯೋಕ್ಕೆ ಆಗಲ್ಲ. ಡೆಸರ್ಟ್, ಕ್ಯಾಮಲ್, ಸಿ ಫಾರ್ ಕ್ಯಾಮಲ್ ಗೊತ್ತಾ ನಿಂಗೆ? ಸಿ ಫಾರ್ ಕ್ಯಾಮಲ್ ಎತ್ತರಕ್ಕಿರುತ್ತಲ್ಲ, ಆ ಥರದ್ದಲ್ಲಿ ಕ್ಯಾಮಲ್ಗಳು, ತುಂಬ ಕ್ಯಾಮಲ್. ಆ ಕ್ಯಾಮಲ್ಗೆ ಹೋಗ್ಬಿಟ್ಟು ಈ ಥರದ್ದೇನೋ ಒಂದು ಸೊಪ್ಪು ಕೊಟ್ಟು ತಿನ್ನಿಸು ಅಂತ ಹೇಳ್ಬಿಟ್ರು ಡೈರೆಕ್ಟ್ರು ನನಗೆ. ನನಗೆ ಭಯ ಅಂದರೆ ಭಯ. ನಿನ್ನ ಥರ ಇದ್ದೀನಿ ನಾನು, ಇಷ್ಟೆಷ್ಟು ಆ ಕ್ಯಾಮಲ್ ನೋಡ್ರೆ ಅಲ್ಲಿದೆ. ನಾನು ಏನು ಬೇಕಾದ್ರೂ ತಿಂತೀನಿ, ನಂಗೆ ಏನು ಹೆದರಿಕೆ ಇಲ್ಲ. ಹೌದಾ? ನೋಡು, ನನಗೆ ನಿನ್ನಷ್ಟು ಧೈರ್ಯನೇ ಇರಲಿಲ್ವಲ್ಲಮ್ಮ ನನಗೆ. ನಾನು ಫುಲ್ಲು ಹೆದರ್ಕೊಂಡ್ಬಿಟ್ಟಿದ್ದೆ ನಾನು ಅವಾಗ. ಅಲ್ಲಿಗೆ ಹೋದರೆ ಎಲ್ಲ ಇಲ್ಲಿ ಇದ್ದಾರೆ ಕ್ಯಾಮ್ರಾ, ನನಗೆ ಅಲ್ಲಿ ದೂರ ಕಳಿಸ್ಬಿಟ್ಟು ಆ ಕ್ಯಾಮಲ್ಗೆ ಹೋಗಿ ತಿನ್ಸು ಅಂದ್ಬಿಟ್ರು. ಅಲ್ಲಿಗೆ ಹೋಗ್ತೀನಿ, ಆ ಕ್ಯಾಮಲ್ ಅನ್ನುತ್ತೆ, ಭಯ ಆಗೋಯ್ತು ನನಗೆ. ಯಪ್ಪ ಹೆಂಗೆ ತಿನ್ಸೋದು ಅಂತ. ಅಂದರೂ ಎಲ್ಲರೂ ಶೂಟಿಂಗ್ ಮಾಡ್ತಿದಾರಲ್ಲ, ಹೆದರ್ಕೋಬಾರ್ದು ಅಂದ್ಬಿಟ್ಟು ಹಂಗೇ ಭಯ ಪಟ್ಕೊಂಡೇ ತಿನ್ನಿಸ್ತಾ ಇದ್ದೆ. ಅದು ಒಂದ್ಸಲಿ ಬಾಯಿ ಹಾಕಿದ್ರೆ ಹಿಂಗೆ ಎಳ್ಕೊಂಬಿಡುತ್ತೆ ಎಲ್ಲ ಒಂದೇ ಸಲಿಗೆ, ಆ ಥರ. ಅದಾದಮೇಲೆ ಅವ್ರು ನನ್ನ ಕರೆದ್ರು, ಓಡ್ಬಾ ಅಂತ. ನಾನು ಬರಬೇಕು. ಬಂದಿದ್ದೆಲ್ಲ ಆದಮೇಲೆ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಬಾಂಬ್ ದೀಪಾವಳಿಲಿ ಪಟಾಕಿ ಹೊಡಿದ್ದು ಡುಮೋರ್ ಅಂತ, ಅದಕ್ಕಿಂತ ದೊಡ್ಡದು. ಆ ಥರ ಬಾಂಬ್ ಬ್ಲಾಸ್ಟ್ ಆಗೋ ಸೀನು. ಸೊ ಅದೆಲ್ಲ ನನ್ನ ಪಕ್ಕ ಆ ಕಡೆ ಈ ಕಡೆ ಎಲ್ಲ ಹೊಡೆಯೋದು, ನನಗೆ ಭಯ. ಅಲ್ಲೆಲ್ಲ ಮಾರ್ಕ್ ಮಾಡಿರೋರು, ಅಲ್ಲಿ ನೋಡ್ಕೊಂಬರ್ಬೇಕು, ಇಲ್ಲಿ ನೋಡ್ಕೊಂಬರ್ಬೇಕು ಅಂತ ಅಂದ್ಬಿಟ್ಟು ಅಂತ. ಆ ಥರ ಅದು ಸೂಪರ್ ಎಕ್ಸ್ಪೀರಿಯೆನ್ಸ್ ಅದು. ಅದೆಲ್ಲ ಆದಮೇಲೆ ನನ್ನ ಕರೆಸ್ಬಿಟ್ಟು ನನ್ನ ಜಾಗದಲ್ಲಿ ನನ್ನ ಡ್ರೆಸ್ಸು ಒಂದು ಬೊಂಬೆಗೆ ಹಾಕಿದ್ರು. ಆ ಬೊಂಬೆಗೆ ಹಾಕ್ಬಿಟ್ಟು ಆಮೇಲೆ ಆ ಬೊಂಬೆನ ಡಮಾರ್ ಅಂತ ಬ್ಲಾಸ್ಟ್ ಮಾಡಿಬಿಟ್ರು. ನಾನು ಇದೇನು ನನ್ನ ಥರ ಡ್ರೆಸ್ ಆ ಬೊಂಬೆಗೆ ಹಾಕಿದಾರಲ್ಲ ಯಾಕೆ ಅಂತ ನನಗೆ ಅರ್ಥನೇ ಆಗಿರಲಿಲ್ಲ. ಫಿಲಮಲ್ಲಿ ನೋಡ್ತೀನಿ, ನಾನು ಬರ್ತಾಯಿನಿ, ಡಮಾರ್ ನಾನೇ ಬ್ಲಾಸ್ಟ್ ಆಗ್ಬಿಡ್ತೀನಿ. ಅಯ್ಯಪ್ಪ ಇದೆಂಗಪ್ಪ ಮಾಡಿದ್ರು ಇದು ಮ್ಯಾಜಿಕ್ಕು ಅಂತ ಅಂದ್ಕೊಂಡು ನನಗೆ ತಲೆಯಲ್ಲಿ. ಆಮೇಲೆ ಗೊತ್ತಾಯ್ತು ಅದೆಲ್ಲ ಕ್ಯಾಮ್ರಾ ಟ್ರಿಕ್ಸ್ ಅಂದ್ಬಿಟ್ಟು ಅಂತ. ಆಯಿತಾ? ಆ ಫಿಲಮ್ ನೋಡು ನೀನು. ಇವಾಗ ನೀನು ಫಸ್ಟ್ ಸ್ಟ್ಯಾಂಡರ್ಡ್ ಪಾಸ್, UKG ಪಾಸ್, LKG ಅಲ್ವಾ? ಅದಾದಮೇಲೆ ನೀನೊಂದು 4th ಸ್ಟ್ಯಾಂಡರ್ಡ್, 5th ಸ್ಟ್ಯಾಂಡರ್ಡ್ ಪಾಸ್, 4th ಸ್ಟ್ಯಾಂಡರ್ಡ್ ಬರ್ತೀಯ, ಆವಾಗ ಫಿಲಮ್ ನೋಡೋ ಅರ್ಥ ಆಗುತ್ತೆ. ಓಕೆನಾ? ಜಾಣ. ಏನೋ ನೀನೇನೋ ಪ್ರಶ್ನೆ ಸುಬ್ಬ ಕೇಳೋ. ನೀನು ಯಾಕೋ ಸೈಲೆಂಟ್ ಕೂತಿದ್ಯಾ? ರಾಜ್ಕುಮಾರ್ ತಾತನ ಜೊತೆ ಯಾಕೆ ಆಕ್ಟ್ ಮಾಡಿಲ್ಲ ನೀವು? ಅವಕಾಶ ಸಿಗಲಿಲ್ವಾ? ಏನಾಯಿತು ಅಂದರೆ, ನಾನು ಮಾಡ್ಬೋದಾಗಿತ್ತು. ಇಟ್ಸ್ ಅ ಗುಡ್ ಕ್ವಶನ್ ಆ್ಯಕ್ಚುಲಿ. ಆದರೆ ನಾನು ಸಿನಿಮಾ ಮಾಡೋ ಅಷ್ಟೊತ್ತಿಗೆ ಅವ್ರದ್ದೊಂದು 2-3 ಸಿನಿಮಾ ಬಂತು ಲಾಸ್ಟಲ್ಲಿ. ಒಡ ಹುಟ್ಟಿದವರು ಒಂದಾಯಿತು, ಅದಾದಮೇಲೆ ಜೀವನ ಚೈತ್ರದಲ್ಲಿ ಮಕ್ಕಳಿದಾರಲ್ಲ ನಂಗೆ ಗೊತ್ತಿಲ್ಲ, ಒಡ ಹುಟ್ಟಿದವರಲ್ಲಿ ಮಕ್ಕಳಿದ್ದಾರೆ. ಅದಾದಮೇಲೆ ಶಬ್ದವೇದಿಲಿ ಒಂದಿತ್ತು. ಬಟ್ ನಾನು ಯಾರೂ ಕರೀಲಿಲ್ಲ ಕಣೋ. ನನಗೆ ಎಷ್ಟು ಬೇಜಾರಿದೆ ಗೊತ್ತಾ ಇವತ್ತಿಗೂ. ನಾನು ಜ್ಞಾಪಿಸ್ಕೊತಾ ಇರ್ತೀನಿ, ನಾನು ಎಲ್ಲರ ಜೊತೆ ಮಾಡಿದ್ನಲ್ಲ ಚಿಕ್ಕ ವಯಸ್ಸಲ್ಲಿ, ಎಲ್ಲ ಅಂಕಲ್ಗಳ ಜೊತೆ ಮಾಡಿದೆ, ನಮ್ಮ ರಾಜ್ಕುಮಾರ್ ಅಂಕಲ್ ಜೊತೆ ಮಾಡೋಕ್ಕಾಗಲಿಲ್ಲ ಅಂತ ನಂಗೆ ಇವತ್ತಿಗೂ ಬೇಜಾರಿದೆ. ಏನು ಮಾಡಲಿ, ಅವಾಗ ಯಾರೂ ನನ್ನ ಜ್ಞಾಪಿಸ್ಕೊಳ್ಳೇ ಇಲ್ಲ ಆ ಟೈಮಲ್ಲಿ. ಹಂಗಾಗಿ 2 ಸಿನಿಮಾ ಮಿಸ್ ಆಯ್ತು ನಂಗೆ ಅವ್ರ ಜೊತೆ. ಇಲ್ಲ ನಾನು ಮಾಡ್ಬೋದಾಗಿತ್ತು ಆ್ಯಕ್ಚುಲಿ. ನಾನು ನಿಮ್ಮ ಏಜಲ್ಲೇ ಇದ್ದೆ ಅವಾಗ, ಮಾಡ್ಬೋದಾಗಿತ್ತು. ನಿಮಗಿಂತ ಸ್ವಲ್ಪ ದೊಡ್ಡವನು, ಅವನಷ್ಟಿದ್ದೆ, ಮಾಡ್ಬೋದಾಗಿತ್ತು. ಅನಂತ್ನಾಗ್ ತಾತ ಜೊತೆ ಮರೆಯಲಾಗದ ಕ್ಷಣಗಳು ಯಾವುದು ಸರ್? ಮರೆಯಲಾಗದ ಕ್ಷಣಗಳು ಅಂದರೆ ನಾನು ಅವಾಗಲೇ ಹೇಳಿದಾಗೆ, ಇವಾಗ ನಾನು ನೆನಪಿಸ್ಕೊಂಡ್ರೆ ಅವಾಗ ಶೂಟಿಂಗ್ ಮಾಡಿದ್ದೆಲ್ಲನೂ ಮರೆಯಲಾಗದ ಕ್ಷಣಗಳೇ. ಯಾಕಂದರೆ ನಾನು ಜ್ಞಾಪಿಸ್ಕೋಬೇಕು ಅಂದರೆ ಎಷ್ಟೋ ಜ್ಞಾಪಕಕ್ಕೆ ಬರ್ತಾಯಿಲ್ಲ. ಸೊ ಏನೇನು ಜ್ಞಾಪಕ ಇದೆಯೋ ಅದೇ ಮರೆಯಲಾಗದ ಕ್ಷಣಗಳು. ಅವ್ರ ಜೊತೆ ಶೂಟಿಂಗಲ್ಲಿ ಇದ್ದಿದ್ದು. ಮತ್ತು ಅವರು ತುಂಬ ಸೈಲೆಂಟಾಗಿರೋರು. ಅವ್ರಿಗೊಂದು 5 ನಿಮಿಷ ಫ್ರೀ ಸಿಕ್ಕಿರೋ ಹೋಗಿ ನಾವಲ್ ಓದೋರು, ಏನೋ ಬರಿತಾ ಇರೋರು. ಶೂಟಿಂಗ್ ಅಂತ ಬಂದ ತಕ್ಷಣ ಸ್ಪಾಟಿಗೆ ಬರೋರು, ಮಾನಿಟರ್ ಮಾಡ್ತಾಯಿದ್ವಿ. ಈ ಥರದ್ದೆಲ್ಲ ನನ್ನ ಜ್ಞಾಪಕ ಇದೆ. ಇವೆಲ್ಲ ಇಟ್ಸ್ ಎ ಬಂಚ್ ಆಫ್ ಮರೆಯಲಾಗದ ಕ್ಷಣಗಳು. ಸರ್, ನಿಮ್ಮ ಮತ್ತು ಮಾಸ್ಟರ್ ಮಂಜುನಾಥ್ ಸರ್ ಅವರ ಒಂದು ರಿಲೇಷನ್ಶಿಪ್ ಬಗ್ಗೆ ಹೇಳಿ. ಸಿ 2 ಆ್ಯಂಗಲಲ್ಲಿ ಹೇಳೋದಾದರೆ, ಇಂಡಸ್ಟ್ರಿ ವೈಸಲ್ಲಿ ತೊಗೊಳೋದಾದರೆ ನನಗೆ ಸೀನಿಯರು. ಹೀ ಈಸ್ ಮೈ ಸೀನಿಯರ್. ನಾನು ಅವ್ರನ್ನ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ. ನಾನು ಅವ್ರ ಫ್ಯಾನ್ ಆ್ಯಕ್ಚುಲಿ. ಯಾಕೆ ಅಂತಂದರೆ ಅವರ ಎಷ್ಟೋ ಸಿನಿಮಾಗಳು ನಮಗೆ ಚಿಕ್ಕ ವಯಸ್ಸಲ್ಲಿ ಇನ್ಸ್ಪೈರ್ ಆಗಿದ್ದಂಥದ್ದು. ರಣಧೀರ, ಅದಕ್ಕೆ ಮುಂಚೆ ಆಮೇಲೆ ಇನ್ನೊಂದು ಮಾಲ್ಗುಡಿ ಡೇಸ್ ಇರ್ಬೋದು, ಈ ಥರದ್ದೆಲ್ಲ.
ಸೊ ಹಾಗಾಗಿ ನನಗೆ ಮಂಜಣ್ಣ ಅಂತಲೇ ಕರಿತೀನಿ ನಾನು ಆ್ಯಕ್ಚುಲಿ. ಓಕೆನಾ, ಹೋಗೋ ಬರೋ ಅನ್ನೋದಕ್ಕಿಂತನೂ ನಾವು ತುಂಬ ಕ್ಲೋಸ್ ಆದಾಗ ಹಂಗೂ ಮಾತಾಡ್ತೀವಿ, ಬಟ್ ಸ್ಟಿಲ್ ಐ ಆಲ್ವೇಸ್ ರೆಸ್ಪೆಕ್ಟ್ ಹಿಮ್. ಸೊ ಮಂಜಣ್ಣ ಅಂತ ಕರಿತೀನಿ. ಪರ್ಸ್ನಲಿ ಅದು ಬಿಟ್ಟು ತೆರೆಯಿಂದ ಆಚೆಗೆ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್, ವೆರಿ ಗುಡ್ ಫ್ಯಾಮಿಲಿ ಫ್ರೆಂಡ್ಸ್. ಯಾವಾಗ ಅವ್ರ ಮನೇಲಿ ಆಗ್ತಕ್ಕಂಥ ಯಾವುದೇ ವಿಶೇಷ ಫಂಕ್ಷನ್ಗಳಿಗೆ ಅವ್ರ ಗೆಸ್ಟ್ ಲಿಸ್ಟಲ್ಲಿ ನಾನಿರ್ತೀನಿ. ನಮ್ಮದೇ ಆದ ಬರ್ಡೇ ಫಂಕ್ಷನ್ ಅದು ಗೆಸ್ಟ್ ಲಿಸ್ಟಲ್ಲಿ ಅವರು ಇರ್ತಾರೆ. ಆಮೇಲೆ ಮಂಜಣ್ಣ ಅವ್ರ ವೈಫ್ ಹೆಸರು ಸ್ವರ್ಣಕ್ಕ ಅಂತ. ಸ್ವರ್ಣಕ್ಕ ನನ್ನ ವೈಫು ಚಾಟ್ ಮಾಡ್ತಿರ್ತಾರೆ, ಮಾತಾಡ್ತಿರ್ತಾರೆ. ಸೊ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ಆ್ಯಂಡ್ ನಂಗೆ ತುಂಬ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ನಮ್ಮ ಹಳೆ ಸಿನಿಮಾಗಳೆಲ್ಲ ನಾವು ನೋಡ್ಕೊಂಡು ಬಂದಾಗ ಇಷ್ಟು ವರ್ಷದ ಒಂದು ನೆನಪಿನಲ್ಲಿ ಜನ ನೆನಪಿಸ್ಕೊಳ್ಳೋದೊಂದು ಬಂದಾಗ ಮಾಸ್ಟರ್ ಮಂಜುನಾಥ್ ಅಂತಾರೆ, ಮಾಸ್ಟರ್ ಆನಂದ್ ಅಂತಾರೆ. ಎಷ್ಟೋ ಸತಿ ನನ್ನ ಸಿನಿಮಾಗಳನ್ನ ಅವ್ರಿಗೆ ಕನ್ಫ್ಯೂಸ್ ಮಾಡ್ಕೊಂಡು ಅವ್ರಿಗೆ ಯಾರು ಕೇಳಿರೋರು ಇದ್ದಾರೆ. ನನ್ನೂ ಒಂದೊಂದ್ಸಲಿ ಕೆಲವರು ಊರ ಕತೆ ಎಲ್ಲ ಮಾತಾಡ್ಬಿಟ್ಟು ಕೊನೆಯಲ್ಲಿ ನೀವು ಮಂಜುನಾಥ್ ಅಲ್ವಾ ಸರ್ ಅಂದವರು ಇದ್ದಾರೆ. ಸಾರ್ ಸಕ್ಕದ ಆ್ಯಕ್ಟ್ ಮಾಡಿದ್ದೀರಾ ಸರ್ ನೀವು, ತುಂಬ ನೋಡಿದ್ದೀನಿ, ನಿಮ್ದೆಲ್ಲ ಸಿನಿಮಾ ನೋಡಿದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏನು ಮಾಡಿದ್ದೀರಾ ಸರ್ ರಣಧೀರದಲ್ಲಿ ಅಂತಾರೆ. ತಕ್ಷಣ ನಾನು ಅವಾಗ ಹೌದು ಸರ್ ಅಂತೀನಿ. ಆಮೇಲೆ ಮತ್ತೇನಾಯ್ತು ಸರ್ ನಿಮ್ಮ ನೈಸ್ ರೋಡ್ ಪ್ರಾಜೆಕ್ಟು ಅಂತಾರೆ. ಯಾವಾಗ ನೈಸ್ ರೋಡ್ ಪ್ರಾಜೆಕ್ಟ್ ಅಂತ ಸರ್ ನನಗೆ ಆನಂದ್ ಅಂತ ಸರ್ ನನ್ನ ಹೆಸರು. ಓ ನೀವು ಆನಂದ್ ಅಲ್ವಾ ಅಂತ ಅಂದ್ಬಿಟ್ಟು. ಅದೇ ಥರ ಮಂಜುಗೂ ಕೇಳಿದಾರಂತೆ, ಸರ್ ನೀವು ಅನಂತ್ನಾಗ್ ಅವ್ರ ಜೊತೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ ಸರ್ ಅಂತ ಅವರು ಹೇಳ್ತಾ ಇರ್ತಾರೆ ನನಗೆ. ಸೊ ವಿ ಶೇರ್ ಲಾಟ್ ಆಫ್ ಥಿಂಗ್ಸ್ ಇನ್ ಕಾಮನ್. ನಿಮ್ಮ ಮಗನ ಜೊತೆಲಿ ಏನು ಮಾಡ್ತೀರಾ? ನನ್ನ ಮಗನ ಜೊತೆನಾ ನಾನು ಏನು ಮಾಡ್ತೀನಿ, ಇದು ಹೆಂಗೆ ಅರ್ಥ ಮಾಡಿಸ್ಲಿ ನಾನು. ಓಕೆ, ನಿಮ್ಮ ಡ್ಯಾಡಿ ನಿನ್ನ ಜೊತೆ ಎಲ್ಲೆಲ್ಲಿ ಹೋಗ್ತಾರೆ? ನಿಮ್ಮ ಡ್ಯಾಡಿ ನಿನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಎಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗ್ತಾರೆ. ಎಲ್ಲಿ ಕರ್ಕೊಂಡೋಗಿ ಅಂದರೆ ಎಲ್ಲಿ ಕರ್ಕೊಂಡು. ಹೌದಾ, ಎಲ್ಲಿಗೆ ಅಂತ ಹೇಳು ಮತ್ತೆ ನಂಗೆ ನೋಡೋಣ. ಎಲ್ಲೆಲ್ಲಿಗೆ ಹೋಗಿದ್ದೀರಾ ನಿಮ್ಮ ಡ್ಯಾಡಿ? ನಮ್ಮ ಕೊರೋನಾ ಬರುವಾಗ ಮೈಸೂರಿಗೆಲ್ಲ ಹೋಗಿದ್ದೆ. ಅಯ್ಯೋ ಕೊರೋನಾ ಕತೆ ಬೇಡ ಬಿಡಮ್ಮ. ಕೊರೋನಾಗೆ ಮುಂಚೆ ನೀವು ಎಲ್ಲೆಲ್ಲಿ ಹೋಗ್ತಾಯಿದ್ರಿ? ಊರಲ್ಲ, ಊರು ಬಿಟ್ಟು ಬೆಂಗಳೂರಲ್ಲಿ ಹಾಲಿಡೇ ಅಂದರೆ ಸ್ಯಾಟರ್ಡೆ ಸಂಡೇ ಬಂದ್ರೆ ಎಲ್ಲಿಗೆ ಹೋಗ್ತಾಯಿದ್ರಿ? ಪಾರ್ಕ್ ಹೋಗ್ತಾಯಿದ್ರಾ? ಪಾರ್ಕಲ್ಲೇ ಇಲ್ಲ. ಪಾರ್ಕ್ ಹೋಗಿದ್ದೀರಾ? ಸ್ವಿಮ್ಮಿಂಗ್ ಪೂಲು ಥಂಡಿ ಆಗುತ್ತೆ ನನಗೆ. ಹೌದಾ? ನಂಗೆ ಇಲ್ಲೆಲ್ಲ ಮೊಟ್ಟೆ ಆಗಿದೆ. ಹೌದಾ? ಅಯ್ಯೋ ಹಂಗಾರೆ ಸ್ವಿಮ್ಮಿಂಗ್ ಹೋಗ್ಬೇಡ, ಅರ್ಥ ಆಯ್ತಾ? ಇಲ್ಲೆಲ್ಲ ಆಗಿದೆ. ಹೌದಾ? ಹೋಟ್ಲಿಗೆ ಹೋಗ್ತೀರಾ? ಚಾಟ್ಸ್ ತಿಂತೀರಾ? ಪಾನಿಪುರಿ ಏನು ತಿನ್ನಲ್ಲ, ರಾತ್ರಿ ಮಾತ್ರ. ಹೌದಾ? ಹೋಟೆಲ್ ಇಲ್ಲ. ಹೋಟೆಲ್ ಹೋಗಲ್ವಾ? ಇವಳೇನಪ್ಪ ಯಾವ ಕೇಳ. ಚಿಕ್ಕ ಅಂಗಡಿಗೆ ಮಾತ್ರ. ಹೌದಾ? ನಾನು ಎಕ್ಸಾಕ್ಟ್ಲಿ ಅಲ್ಲೇ ಹೋಗೋದು. ನನ್ನ ಮಗನೂ ಇದೇ ಥರ ಹಠ ಮಾಡ್ತಾ ಇರ್ತಾನೆ, ಅಲ್ಲಿ ಕರ್ಕೊಂಡು ಹೋಗು ಡ್ಯಾಡಿ, ಇಲ್ಲಿ ಕರ್ಕೊಂಡು ಹೋಗು ಡ್ಯಾಡಿ ಅಂತ. ನಾನು ಅವನ ಜೊತೆ ಅಲ್ಲಿಗೆ ಹೋಗ್ತೀನಿ, ಸ್ವಿಮ್ಮಿಂಗ್ ಹೋಗ್ತೀವಿ. ಈಗ ಅವನು ಆ್ಯಕ್ಚುಲಿ ಅಷ್ಟೆಲ್ಲ ನನ್ನ ಕೇಳೋ ಸೀನೇ ಇಲ್ಲ. ಅವನು ನೀನು ಬರ್ತೀಯ ಡ್ಯಾಡಿ, ಇಲ್ಲ ನನ್ನ ಮಮ್ಮಿನ ಕರ್ಕೊಂಡು ಹೋಗ್ತೀನಿ ಅಂತ ಅವನು. ಈಗ ನನ್ನ ಮಗಳು ತಲಾಟೆ ಜಾಸ್ತಿ. ಅವಳು ಏನಾದ್ರು ಕೇಳ್ತಾ ಇರ್ತಾಳೆ, ಅವಳಿಗೇನೋ ಕೊಡಿಸ್ಲೇಬೇಕು. ಇಲ್ಲ ಅಂತಂದರೆ ಮನೆಗೆ ಅಲ್ಲ ಆಚೆ ಹೋದರೆ ಸಾಕು, ನಾನು ಮನೆಗೆ ಬರ್ಬೇಕು ಡ್ಯಾಡಿ ಏನು ತಂದಿದ್ಯಾ ಅಂತ. ಮನೆಗೆ ಹೋಗ್ತಾರೆ ಏನು ತಂದಿದ್ಯಾ, ಏನಾದ್ರು ತೊಗೊಂಡು ಹೋಗ್ಲೇಬೇಕು ಅವಳಿಗೆ. ಅವಳು ಆ ಥರ ಆಗಿದ್ದಾಳೆ. ನಾನು ಹಾಗೆ. ಹೌದಾ? ನೋಡಿ ಇದು ಮ್ಯಾಚಿಂಗ್ ಅಂತ ಅಂದರೆ ಅಪ್ಪ ಅಲ್ವಾ? ನೀನು ಕೇಳ್ಬೇಕಂತ ಕೇಳ. ಏನಿಲ್ವೇನಾ? ಅವಳಾ? ನೀನು ಕೇಳು. ನೀವೇನು ತಿಂದಿ ಸರ್ ಇವತ್ತಾ? ನಾನು ಇವತ್ತು ಬೆಳಗ್ಗೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಮ್ಮದೊಂದು ಎಲ್ಲ ಪುಡಿಗಳ ಕಾಳುಗಳ ಮಿಶ್ರಣದೊಂದು ಪೌಡ್ರ್ ಬರುತ್ತೆ. ಆ ಪೌಡ್ರು ಮತ್ತು ಹಾಲು ಅದು ಹಾಕ್ಕೊಂಡು ಶೇಕ್ ಕುಡಿಯೋವಂಥದ್ದು. ಮತ್ತು ಮಧ್ಯಾಹ್ನ ಚಪಾತಿ ವಿತ್ ಲಾಟ್ಸ್ ಆಫ್ ಪಲ್ಯ, ಮೈ ಫೇವ್ರೆಟ್. ಸರ್ ನೀವು ಎಷ್ಟು ಚಿಕ್ಕ ವಯಸ್ಸಿಂದ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀರಾ, ಸೊ ನಿಮ್ಮಿಂದ ನಮ್ಮಂಥ ಮಕ್ಕಳಿಗೆ ಒಂದು ಇನ್ಸ್ಪಿರೇಷನಲ್ ಒಂದು ಸ್ಪೀಚ್ ಕೊಡ್ಬೋದು ಸರ್? ಇನ್ಸ್ಪೈರ್ ಆಗೋಕ್ಕೆ ಏನಿಲ್ಲ ಕಂದ. ಇನ್ನೊಂದು ಏನು ಗೊತ್ತಾ, ಇಲ್ಲಿ ಇನ್ಸ್ಪೈರ್ ಆಗೋಕ್ಕೆ ಇವರೆಲ್ಲ ಅರ್ಥವೂ ಆಗೋದಿಲ್ಲ. ಮೇ ಬಿ ಯು ಕ್ಯಾನ್ ಲಿಟಲ್ ಅಂಡರ್ಸ್ಟ್ಯಾಂಡ್ ಥಿಂಗ್ಸ್ ಬೆಟರ್. ಮತ್ತು ನಾನು ಯಾವ ಫಂಕ್ಷನ್ಗಳು ಯೂಶಲಿ ಹೋಗಲ್ಲ, ಎಲ್ಲ ಫಂಕ್ಷನ್ಗಳು ಕರೆದಾಗ. ಬಟ್ ಎರಡು ಕಡೆ ನಾನು ಮಿಸ್ ಮಾಡಲ್ಲ. ಒಂದು ಸ್ಕೂಲ್ ಫಂಕ್ಷನ್ಸ್, ಒಂದೊಂದು ಕಾಲೇಜ್. ಯಾಕೆ ಅಂತಂದರೆ ಅಲ್ಲಿ ಇವಾಗ ನೀವೇನು ಹೇಳಿದ್ರಲ್ಲ ಇನ್ಸ್ಪಿರೇಷನ್ನು, ಅದು ನಿಮಗೆ ಬರೋದಕ್ಕಿಂತನೂ ತಂದೆ ತಾಯಿಗಳಿಗೆ ಬರಬೇಕು, ಕೆಲವು ವಿಷಯ ಗೊತ್ತಾಗಬೇಕು ಇನ್ ದ ಅಪ್ಬ್ರಿಂಗಿಂಗ್ ಆಫ್ ದ ಕಿಡ್ಸ್. ಅದಾದಮೇಲೆ ಕಾಲೇಜ್ಗೆ ಹೋಗ್ತೀನಿ ಯಾಕೆ ಅಂದರೆ ಅಲ್ಲಿ ಒಂದು ಡಿಸಿಷನ್ ಮೇಕಿಂಗ್ ನೆಕ್ಸ್ಟ್ ಹಂತದಾಗ ಬಂದಿರ್ತಾರೆ ಅವ್ರ ಲೈಫಲ್ಲಿ, ಏನು ಮಾಡಬೇಕು ಏನು ಅಂದ್ಬಿಟ್ಟು ಅಂತ. ಸೊ ಅವ್ರಿಗೆ ಹೇಳೋ ಅಂಥದ್ದು. ಯಾಕಂದರೆ ನೀವೆಲ್ಲ ಏನು ಇವಾಗ ನನ್ನೊಂದು ಇನ್ಸ್ಪಿರೇಷನ್ ಅಂತ ನೀವು ತಿಳ್ಕೊಂಡು ಮಾತಾಡ್ತೀರಾ, ಅದಕ್ಕೆ ನಾನು ಜವಾಬ್ದಾರನಲ್ಲ. ನಾನು ಇನ್ಸ್ಪೈರ್ ಆಗಿ ನಿಮಗೆ ಇವತ್ತು ಕಾಣ್ತಾ ಇದ್ದೀನಿ ಅಂದರೆ ಅದಕ್ಕೆ ಜವಾಬ್ದಾರರು ನಮ್ಮ ತಂದೆ ತಾಯಿ ಇರ್ಬೋದು, ನಮ್ಮ ಮೇಷ್ಟ್ರು ಇರ್ಬೋದು, ನಮ್ಮ ಗುರು ಹಿರಿಯರು ಇರ್ಬೋದು. ಅವ್ರು ನಮ್ಮನ್ನು ಕರ್ಕೊಂಬಂದಿದ್ದು. ಬಿಕಾಸ್ ನಾವು ನಿಮ್ಮಂಗೆ ಅಲ್ಲಿ ಆಟಾಡ್ಕೊಂಡಿದ್ವಿ, ನಮಗೇನು ಗೊತ್ತಿರಲಿಲ್ಲ. ಬಿಟ್ಟಿದ್ರೆ ನಾವು ಎಷ್ಟೋ ತಪ್ಪಾಗ್ತಾಯಿತ್ತು, ರಾಂಗ್ ಡಿಸಿಷನ್ಸ್ ಆಗ್ತಾಯಿತ್ತು ಲೈಫಲ್ಲಿ. ಸೊ ಅದನ್ನು ಪೇರೆಂಟ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂದರೆ ಎಲ್ಲ ಮಕ್ಕಳಲ್ಲಿ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ, ಅದನ್ನು ಫಸ್ಟು ಗುರ್ತಿಡಿಯೋದೇ ಒಂದು ಟ್ಯಾಲೆಂಟು. ಸೊ ಆಮೇಲೆ ಎಲ್ಲರಿಗೂ ಇವಾಗೇನಾಗಿದೆ, ಅಫ್ಕೋರ್ಸ್ ಟಿ ವಿ ಇದೆ, ಇವತ್ತು ಕೈಯಲ್ಲಿ ಮೊಬೈಲ್ ಇದೆ, ನಿಮ್ಮದೇ ಯೂಟ್ಯೂಬ್ ಚಾನಲ್ ಮಾಡ್ಬೋದು,
ಫೇಸ್ಬುಕ್ ಹಾಕ್ಬೋದು, ಏನೇನೋ ಮಾಡ್ಬೋದು. ಎಲ್ಲ ಪೇರೆಂಟ್ಸು ಆ್ಯಕ್ಟಿಂಗಿಗೆ ರೇಸ್ ಬೀಳಬೇಡಿ. ಬರೀ ಆ್ಯಕ್ಟಿಂಗ್ ಒಂದೇ ಫೀಲ್ಡ್ ಅಲ್ಲ. ಅಥವಾ ಅವನೇನೋ 2 ಲೈನ್ ಡೈಲಾಗ್ ಹೇಳಲಿಲ್ಲ ಅಂದ ತಕ್ಷಣ, ಹಾಡು ಹೇಳಲಿಲ್ಲ ಅಂದ ತಕ್ಷಣ ಅವ್ನು ಆ್ಯಕ್ಟಿವೇ ಅಲ್ಲ, ಅವ್ನು ಇನ್ಯಾಕ್ಟಿವ್ ಅಂತ ಬೇರೆ ಮಕ್ಳಿಗೆ ಕಂಪ್ಯಾರಿಸನ್ ಮಾಡ್ತಕ್ಕಂಥದ್ದಲ್ಲ. ಈಗ ನನ್ನೇ ಸುಮಾರು ಜನ ಕೇಳ್ತಾರೆ, ನಿಮ್ಮ ಮಗ ಡ್ರಾಮಾ ಜೂನಿಯರ್ ಯಾವ ಸೀಸನ್ ನೆಕ್ಸ್ಟ್ ಮಾಡ್ತಾನೆ, ಏನು ಮಾಡ್ತಾನೆ ಅಂತ. ನಾನು ಫೋರ್ಸ್ ಮಾಡೋಕ್ಕಾಗಲ್ಲ ಅವನ್ನ. ಆಮೇಲೆ ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ. ಅದೇ ನನ್ನ ಮಗಳಿಗೆ ಏನಾದ್ರು ಫ್ರೀ ಸಿಕ್ಕರೆ ಸಾಕು ಡೈಲಾಗ್ಗಳು ಹೊಡಿತಾ ಇರ್ತಾಳೆ. ಅವ್ನಿಗೆ ಅಷ್ಟೊಂದು ಇಂಟ್ರೆಸ್ಟ್ ನಾನು ಇವಾಗಿನ್ನೂ ಕಾಣ್ತಾ ಇಲ್ಲ. ಬಟ್ ಅವ್ನಿಗೆ 2 ಸಿನಿಮಾ ಮಾಡಿದ್ವಿ ನಾವು. ಅಲ್ಲ ಅವ್ನಿಗೆ ಅಷ್ಟೊಂದು ಇಂಟ್ರೆಸ್ಟ್ ನಾವು ನೋಡಲಿಲ್ಲ. ಸೊ ನನಗೆ ಬಲವಂತ ಮಾಡೋಕ್ಕೆ ಇಷ್ಟ ಇಲ್ಲ. ಬಟ್ ಅವ್ನಿಗೆ ಬೇರೆನೇ ಇಂಟ್ರೆಸ್ಟ್ ಇದೆ, ಬೇರೆ ಯಾವುದ್ರಲ್ಲೂ. ಅವ್ನು ಸುಮ್ಮನೆ ಇದು ಪೇಂಟಿಂಗು, ಆಮೇಲೆ ಅವ್ನಿಗೆ ಯಾವುದಾದ್ರು ಕಾರ್ಗಳು ಮಾಡೆಲ್ಲ ಸರೆಲ್ಲ ಹೇಳ್ತಾನೆ, ನಮ್ಗೆ ಗೊತ್ತೇ ಇಲ್ಲ ಅದು. ಅವ್ನು ಇನ್ನು ಯಾವುದೋ ಅದ್ಭುತದ ಯಾವುದೋ ಹೇಳಿದ್ರೆ ಇದು ತುಂಬ ಹಳೇದು ಡ್ಯಾಡಿ, ಇದು ಲೇಟೆಸ್ಟ್ ಇದು ಅಂತ. ನಾನು ಗ್ಯಾಜೆಟ್ಸ್ ಬಗ್ಗೆ ತುಂಬ ಏನೇನೋ ತಲೆ ಇದೆ ಅವನಿಗೆ. ಮೇ ಬಿ ಪ್ರೆಸೆಂಟ್ ಇರ್ಬೋದು, ಮುಂದಕ್ಕೆ ಅವ್ನಿಗೆ ಆಸೆ ಬರಲ್ಲ ಅಂತ ನಾನು ಹೇಳ್ತಿಲ್ಲ. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇನ್ಸ್ಪಿರೇಷನ್ ನಿಮಗೆ ನಾನೇನೋ ಕೊಡೋವಂಥದ್ದಲ್ಲ. ಬಟ್ ನಾವೊಬ್ರಿಗೆ ಇನ್ಸ್ಪೈರ್ ಆಗಿ ಬದುಕ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಕಾರಣ ಯಾರಾಗಿರ್ತಾರೆ ಅಂತ ನೋಡ್ಬೇಕು ನಾವು. ಸೊ ಅದರಲ್ಲಿ ಐ ಸ್ಟ್ರಾಂಗ್ಲಿ ವಾಂಟ್ ಟು ಶೇರ್ ಫ್ಯೂ ಥಿಂಗ್ಸ್ ವಿತ್ ಪೇರೆಂಟ್ಸ್. ಸೊ ನಿಮ್ಮ ಕನಸುಗಳನ್ನ ಅವ್ರ ಮೇಲೆ ಹೇರಬೇಡಿ. ನನ್ನ ಮಗ ಇದೇ ಆಗಬೇಕು, ಅದೇ ಆಗಬೇಕು, ಹೀಗೆ ಆಗಬೇಕು. ಸೊ ಇವ್ನು ಈ ಡೈಲಾಗ್ ಹೇಳಿದ್ರೇ 4 ಜನ ಲೈಕ್ಸ್ ಕೊಡ್ತಾರೆ ಚಪ್ಪ. ಪುಟ್ಟು ಲೈಕ್ಸು 4 ಕಮೆಂಟ್ಗೋಸ್ಕರ ಪ್ರೆಷರ್ ಹಾಕಕ್ಕೆ ಹೋಗಬೇಡಿ. ಆಮೇಲೆ ಯಾರ್ದೋ ಒಪಿನಿಯನ್ ಯಾರೋ ಎಲ್ಲೋ ಕೂತಿರ್ತಾನೆ, ಅವ್ನಿಗೆ ನಮ್ಗೆ ಸಂಬಂಧನೇ ಇಲ್ಲ. ಅವನೇನೋ ಅಂದ ತಕ್ಷಣ ಆ ಒಪಿನಿಯನ್ ನಮ್ಮನೆ ಒಳಗೆ ಬಾಂಬ್ ಥರ ಬರ್ಸ್ಟ್ ಆಗುತ್ತೆ, ಜಗಳ ಆಗುತ್ತೆ. ಸೊ ಅದನ್ನೆಲ್ಲ ಕಟ್ ಮಾಡಿ ಬಿಸಾಕಿ, ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಓಕೆನಾ? ಎಂಡ್ ಆಫ್ ದಿ ಡೇ ನೀವು ಅದೇನೆ. ಅದು ನಮ್ಮ ಸ್ಟ್ರೆಂತನ್ನು ನಮ್ಮ ಪೇರೆಂಟ್ಸ್ ನೋಡಬೇಕು. ಸೊ ನನಗೆ ಈ ಥರದ್ದೊಂದು ಆ್ಯಕ್ಟಿಂಗ್ ನಾನು ಮಾಡಬಲ್ಲೆ, ಇಮಿಟೇಷನ್ ಮಾಡಬಲ್ಲೆ, ಅದೆಲ್ಲ ನಮ್ಮ ತಂದೆ ಕಂಡಿಡಿದ್ರು ಚಿಕ್ಕ ವಯಸ್ಸಲ್ಲಿ. ಬಟ್ ನಮ್ಮ ತಾಯಿಗೆ ಯಾವತ್ತೂ ಅದು ಇಂಟ್ರೆಸ್ಟ್ ಇರಲಿಲ್ಲ, ಓದಬೇಕು ಅಂತಿತ್ತು. ಸೊ ಹಾಗಾಗಿ ನಮ್ಮ ತಾಯಿಗೂ ಡಿಸಪಾಯಿಂಟ್ ಆಗಬಾರ್ದು ಅಂತ ನಾನು ಡಿಗ್ರಿನೂ ಮಾಡಿಕೊಂಡೆ. ಬಟ್ ಅಗೇನ್ ನೀವೇನು ಮಾಡ್ತೀರಾ, ನಿಮ್ದೇನು ಪ್ಯಾಷನ್ ಆ ಕಡೆಗೆ ಲೈಫ್ ಹೋಗುತ್ತೆ ಅನ್ನೋದಕ್ಕೆ ನಾನು ಎಲ್ಲೂ ಕೆಲಸಕ್ಕೋ ಯಾವುದೋ ಒಂದು ಕಡೆಗೆ ಹೋಗೋಕ್ಕಾಗಲಿಲ್ಲ ನನ್ನ ಕೈಲಿ. ಅದೇ ಥರ ಅವಕಾಶನೂ ಸಿಕ್ತು, ನಾನು ಇವತ್ತು ಇಂಡಸ್ಟ್ರಿಯಲ್ಲಿದ್ದೀನಿ. ಸೊ ನಾನು ಅದನ್ನೇ ಪೇರೆಂಟ್ಸ್ಗೆ ಹೇಳೋದು, ಸಿನಿಮಾ ಅಥವಾ ಟಿ ವಿ ಅಥವಾ ಯೂಟ್ಯೂಬೇ ಪ್ರಪಂಚ ಅಲ್ಲ. ಅದ್ರಲ್ಲಿ ಬಂದ್ರೇ ನೀನೇನೋ ಮಗ ಸಾಧನೆ ಮಾಡ್ದಂಗೆ, ಇಲ್ಲಾಂದ್ರೆ ನೀನೆಲ್ಲ ಅನ್ನೋ ಥರ ಮೈಂಡ್ಸೆಟ್ ಯಾವ್ದಾದ್ರು ಪೇರೆಂಟ್ಸ್ಗಿದ್ರೆ ದಯವಿಟ್ಟು ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಇಫ್ ಅವರಲ್ಲಿ ಏನಾದ್ರು ಅದ್ಭುತ ಸ್ವಿಮ್ಮಿಂಗ್ ಮಾಡ್ರು ಅಂದರೆ ಹಾಕಿ. ಯಾರಿಗೆ ಗೊತ್ತು, ಒಲಿಂಪಿಕ್ಸ್ ಗೋಲ್ಡ್ ತಂದರೆ ಯಾರೂ ತಂದಿಲ್ಲ ಇಂಡಿಯಾಗೆ ಇದುವರೆಗೂ. ಆಗ್ಬೋದು. ಕ್ರಿಕೆಟ್ ಬಿಡಿ, ಸ್ಪೋರ್ಟ್ಸ್ ಬೇರೆ ಸಾಕಷ್ಟು ಸ್ಪೋರ್ಟ್ಸ್ಗಳಿದೆ, ಯೋಗ ಇದೆ, ಯು ಕ್ಯಾನ್ 1000 ಫೀಲ್ಡ್ ಇದೆ ಅಮ್ಮ. ಸೊ ಐ ವುಡ್ ಲೈಕ್ ಟು ಟೆಲ್ ದಟ್ ಟು ಎನಿ ಪೇರೆಂಟ್. ಸರ್, ನಾನು ನಿಮ್ಗೊಂದು ಡೈಲಾಗ್ ಕೇಳಿದೆ ಸರ್. ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದು ಆ ಬ್ರಹ್ಮ, ನನ್ನನ್ನು ಸೃಷ್ಟಿ ಮಾಡಿದ್ದು ನಮ್ಮಮ್ಮ. ಹುಟ್ಟಿದ್ದು ಹೆಣ್ಣಲ್ಲಿ, ಮೆಟ್ಟೋದು ಮಣ್ಣಲ್ಲಿ. ತಿನ್ನಲು ಬೇಕು ಹಣ್ಣು, ಬರೆಯಲು ಬೇಕು ಪೆನ್ನು. ಪೊಲೀಸ್ಗೆ ಬೇಕು ಗನ್ನು, ಮನೆಗೆ ಬೇಕು ಒಂದು ಹೆಣ್ಣು. ಈ ಎಣ್ಣೆ ಈ ದೇಶದ ಕಣ್ಣು. ತಲೆಗೆ ಹಾಕ್ತಾರೆ ಟೊಪ್ಪಿ, ಡೈಲಾಗ್ ಅಂದರೆ ಉಪ್ಪಿ. ಐ ಲೈಕ್ ಈಚ್. ಸಿಗ್ನಲ್ ಅಂದರೆ ಟವರು, ಪುನೀತ್ ಅಂದರೆ ಪವರು, ದರ್ಶನ್ ಅಂದರೆ ಚಾಲೆಂಜು. ಸೆಂಚುರಿ ಹೊಡೆದ್ರು ಶಿವಣ್ಣ ಇನ್ನು ಟೀನೇಜ್. ಸಚಿನ್ ನೋಡಿದ್ರೆ ಸಿಕ್ಸರು, ಸುದೀಪ್ ಹೊಡೆದ್ರೆ ಪಂಚರು. ನೋಡ್ತೀಯಾ ನೀವು ಫೇಸ್ಬುಕ್ ಜಮಾನ, ನಾವು ನೋಟ್ಬುಕ್ ಜಮಾನ. ನೀವು ಲೆಟರು, ನಾವು ಟ್ವಿಟರು. ನೀವು ಕುಲ್ಫಿ, ನಾವು ಸೆಲ್ಫಿ. ನೀವು ಲ್ಯಾಂಡ್ಲೈನು, ನಾವು ಸೆಲ್ಫೋನು. ಪ್ರೇಮಲೋಕ ಅಂತ ಬಂದರೆ ಆ ರವಿ ಮಾಮ. ಪ್ರೇಮಿಗಳಿಗೆ ಇಷ್ಟ ಆ ಚಂದ ಮಾಮ. ಹುಡುಗರಿಗೆಲ್ಲ ಒಂದು ಮಾತು ಹೇಳ್ತೀನಿ, ಮನಸ್ಸಲ್ಲಿಕ್ಕೊಳ್ಳಿ. ಅಪ್ಪ ಅಮ್ಮ ತಮ್ಮ ಮಕ್ಕಳನ್ನ 20 ವರ್ಷ ಕಷ್ಟಪಟ್ಟು ಜೆಂಟ್ಲ್ಮ್ಯಾನ್ ಆಗಿ ಬೆಳೆಸ್ತಾರೆ. ಆದರೆ ಹುಡುಗಿರು ನೋಡಿದ್ದು 20 ಸೆಕೆಂಡು ಮೆಂಟ್ಲ್ಮ್ಯಾನ್ ಆಗೋಯ್ತಾರೆ. ಏನು ಮಾಡೋದು? ವಯಸ್ಸಾದವ್ರಿಗೆ ಶುಗರ್ ಪ್ರಾಬ್ಲಮ್ಮು, ವಯಸ್ಸು ಹುಡುಗಿರಿಗೆ ಫಿಗರ್ ಪ್ರಾಬ್ಲಮ್ಮು. ಓದೋದು ಬಿಟ್ಟು ಓದೋ ವಯಸ್ಸಲ್ಲಿ ಹುಡುಗಿರಿಂದ ಹೊಡ್ತಾರೆ. ಒಲಂಪಿಕ್ಕಲ್ಲಿ ಹೊಡೆದ್ರೆ ವರ್ಲ್ಡ್ ರೆಕಾರ್ಡಲ್ಲಿ ನಿಮ್ಮ ಹೆಸರು ಬರುತ್ತೆ. ಈ ಹುಡುಗಿರಿಂದ ಹೊಡೆದ್ರೆ ವೆಡ್ಡಿಂಗ್ ಕಾರ್ಡಲ್ಲಿ ನಿಮ್ಮ ಹೆಸರು ಬರುತ್ತೆ. ವರ್ಲ್ಡ್ ರೆಕಾರ್ಡಾ ವೆಡ್ಡಿಂಗ್ ಕಾರ್ಡಾ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಕಾರಿಂದ ಹೊಡೆದ್ರೆ 50 ರೂಪಾಯಿ ಸೇವ್ ಆಗ್ಬೋದು. ಆಟೋಯಿಂದ ಹೊಡೆದ್ರೆ 50 ರೂಪಾಯಿ ಸೇವ್ ಮಾಡ್ಬೋದು. ಬಸ್ಸಿಂದ ಹೊಡೆದ್ರೆ 5 ರೂಪಾಯಿ ಸೇವ್ ಆಗ್ಬೋದು. ಇನ್ನು ಈ ಹುಡುಗಿರಿಂದ ಹೊಡೆದ್ರೆ ಶೇವಿಂಗ್ ಮಾಡೋಕ್ಕೂ ಕಾಸಿರಲ್ಲ. ಏನು ಮಾಡೋದು? ಅರ್ಥ ಮಾಡ್ಕೊಳ್ಳಿ. ಹುಡುಗರು ಕೈಯಲ್ಲಿರೋ ರೇಖೆ ಥರ, ಹುಡುಗಿರು ಫೋನಲ್ಲಿರೋ ಸಿಮ್ ಕಾರ್ಡ್ ಥರ. ದಿನಕ್ಕೊಂದೊಂದು ಸತಿ ಬಲ್ದ್ರ ಆಯ್ತಾ ಇರ್ತಾರೆ. ಕೊನೆಯದಾಗಿ ನಾನು ಮಾತು ಹೇಳ್ತೀನಿ ಕೇಳಿ. ಸೂರ್ಯನ ಮುಂದೆ ಹೋದರೆ ಸುಟ್ಟೋಗ್ತೀರಾ, ಚೂಡಿದಾರಿಂದ ಹೋದರೆ ಸತ್ತೋಗ್ತೀರಾ. ಹುಡುಗಿರ್ಗಾಗಿ ಪ್ರಾಣ ಬಿಡೋಕ್ಕಿಂತ ಈ ತಾಯಿ ಮಣ್ಣಿಗಾಗಿ ಪ್ರಾಣ ಕೊಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬರಲಿ ಜೋರ ಚಪ್ಪಾಳೆ, ಬರಲಿ ಕ್ಲಾಪ್ ನೋಡಿಯೋ. ಹೊಡಿಯೋ ಶಿಷ್ಯ ನೋಡು, ಒಳ್ಳೆ ಚೆನ್ನಾಗಿ ಕೊಡ್ಬಳೆ. ಸೂಪರ್ ಅಮ್ಮ, ಸೂಪರ್ ಡೈಲಾಗು. ಹೆಂಗೆ ಇಷ್ಟುದ ಡೈಲಾಗ್ ಬ್ಯಾಟ್ ಮಾಡಿದೆ ನೀನು? ಸರ್, ನಾನು ಫಸ್ಟ್ ಸೀಸನ್ ಡ್ರಾಮಾ ಜೂನಿಯರ್ಸ್ಗೆ ಬಂದಿದ್ದೆ ಸರ್. ಓಕೆ. ಎಸ್ ನೀನು ನೋಡ್ದಂಗೆ ಜ್ಞಾಪಕ ನನಗೆ. ಆಡಿಷನಲ್ಲಿ ಬಂದಿದ್ದೆ. ನೀನು ಸೆಲೆಕ್ಟ್ ಆಗಿದ್ಯಾ?
ಇಲ್ಲ ಸರ್. ಸೆಲೆಕ್ಟ್ ಆಗಿಲ್ವ ನೀನು? ಬಟ್ ಯು ಕ್ಯಾನ್ ಕಮ್ ಅಗೇನ್, ನೋ ಪ್ರಾಬ್ಲಮ್. ಯಾಕಂದ್ರೆ ಸೆಲೆಕ್ಟ್ ಆಗಿಲ್ಲ ಅಂದರೆ, ಕಂಟೆಸ್ಟೆಂಟಾಗಿ ಆಗಿಲ್ಲ ಅಂದರೆ ಅವಾಗ ಇನ್ನೂ ಮೋಸ್ಟ್ಲಿ ಕೆಲವು ಸ್ಪಷ್ಟತೆಯಿಂದ ಸೆಲೆಕ್ಟ್ ಆಗಿರಲ್ಲ. ಇವಾಗ ಬಾ, ಗ್ಯಾರಂಟಿ ಸೆಲೆಕ್ಟ್ ಆಗ್ತೀನಿ. ನೀನು ಎಷ್ಟು ಉದ್ದ ಡೈಲಾಗ್ ಹೇಳಿದೆ ಪುಟ್ಟಿ ನೀನು. ಬಟ್ ನೀನು ಹೇಳಿದ ಡೈಲಾಗ್ ಎಲ್ಲ ಹುಡುಗಿರ್ಗೆ ಆಪೋಸಿಟ್ಟೇನೆ. ನೀನೇ ಹುಡುಗಿ ಆಗ್ಬಿಟ್ಟು ಚುಡಿದಾರಿಂದ ಹೋಗ್ಬೇಡ, ಮೊದಲೇ ಹುಡುಗಿ ಅವನು, ಮೊದಲೇ ಹುಡುಗಿ ಲಿಫ್ಟಿಗೆ ಹಾಕೊಂಡಿದ್ದಾನೆ. ಹುಡುಗನ ಏನೋ ನಿನ್ನ ಹೆಸರು? ಇವಳು ಕನ್ಫ್ಯೂಸ್ ಮಾಡಾಕ್ಬಿಟ್ಲು ನನಗೊಂದು ಸೆಕೆಂಡು. ಮೊದಲೇ ಹುಡುಗ ಅವನು ಅಂದ್ಬಿಟ್ಲೆ, ಏಯ್ ಕೋಡ್ಬಳೆ ಹುಡುಗಿ ಅವಳು. ಅರ್ಥ ಆಯ್ತಾ? ಸೂಪರಾಗಿ ಹೇಳಿದೆ ಚಿನ್ನ, ಸೂಪರ್, ಫಂಟಾಸ್ಟಿಕ್. ಸೊ ಅದನ್ನೇ ನಾನು ಹೇಳೋದೇನೆಂದರೆ, ನಂದೊಂದು ಕೆರಳಿದ ಕೇಸರಿ ಅಂತ ಒಂದು ಸಿನಿಮಾ, ಅದರಲ್ಲಿ ಇದೇ ಥರದ ಒಂದು ತುಂಬ ದೊಡ್ಡ ಡೈಲಾಗ್ ಇತ್ತು. ಆ ಶೂಟಿಂಗ್ ನಂಗೆ ನೆನಪಿದೆ. ಒಂದು ಲೆಂತಿ ಡೈಲಾಗ್, ಮತ್ತು ಪಿಕ್ಚರ್ ಪೂರ್ತಿ ಪ್ರಾಸ ಕೆರಳಿದ ಕೇಸರಿ, ಟೈಟ್ಲು ಅದೇ ಥರನೇ. ಸೊ ಯಾವುದೇ ಆರ್ಟಿಸ್ಟ್ ಯಾವುದೇ ಡೈಲಾಗ್ ಬಂದರೆ ಅದು ಪ್ರಾಸದಲ್ಲೇ ಶುರುವಾಗಿ ಎಂಡ್ ಆಗೋದು, ಆ ಥರ ಒಂದು ಫಾರ್ಮೇಟ್ ಮಾಡಿಬಿಟ್ಟಿದ್ರು ಸಿನಿಮಾಗೆ. ದೊಡ್ಡ ಡೈಲಾಗ್ ನನಗೊಂದಿತ್ತು, ಆ ಡೈಲಾಗ್ನ ಶಶಿಕುಮಾರ್ ಸರ್ ಹೇಳಬೇಕಾಗಿತ್ತು, ಸೇಮ್ ಡೈಲಾಗು. ಸೊ ಅದು ಇದೇ ಥರ ಡೈಲಾಗು ನಾನು ಒಂದೇ ಟೇಕಲ್ಲಿ ಹೇಳ್ಬಿಟ್ರೆ, ಅವರು ಒಂದು 3-4 ಸಲ ಪ್ರಾಕ್ಟೀಸ್ ಮಾಡ್ಕೊಂಡು ಆಮೇಲೆ ಬಂದು ನನ್ನ ಕೆನೆಗೆ ಹೇಳ್ಬಿಟ್ಟು, ಏಯ್ ಹೆಂಗೋ ನೀನು ಅಷ್ಟುದ್ದ ಡೈಲಾಗ್ ಹೇಳಿದೆ ಅಂದರು. ಇವಾಗ ನನಗೆ ಅದು ನೆನಪಿಸ್ಕೊಂಡ್ರೆ ಅನ್ನಿಸ್ತಾ ಇದೆ ಅಂತಂದರೆ, ಯಾಕೆ ನಮ್ಗೆ ಆ ವಯಸ್ಸಲ್ಲಿ ಈಸಿ ಅನಿಸುತ್ತೆ, ಈ ವಯಸ್ಸಲ್ಲಿ ಕಷ್ಟ ಅನಿಸುತ್ತೆ ಅಂದರೆ, ಅದನ್ನೇ ಹೇಳೋದು ಮೆಮೊರಿ ಚಿಪ್ ಅಂತ. ಆ ಮೆಮೊರಿ ಚಿಪ್ ಇರುತ್ತಲ್ಲ, ನಾನು ಅದನ್ನೇ ಪೇರೆಂಟ್ಸ್ಗೂ ಕೂಡ ಹೇಳೋದು. ಇವಾಗ ನೋಡಿ ಅವ್ರಿಗೆ ಎಷ್ಟು ಎಬಿಲಿಟಿ ಇದೆ. ಇವಾಗ ಇಷ್ಟು ದೊಡ್ಡ ಡೈಲಾಗ್ ನೆನಪಿಟ್ಕೊಳ್ಳೋವಂಥ ಜಾಗದಲ್ಲಿ ಆ ಕಾರ್ಡ್ಗೆ, ಆ ಸಿಮ್ ಕಾರ್ಡ್ಗೆ ಎಷ್ಟು ಕೆಪಾಸಿಟಿ ಇದೆ, ಅದರೊಳಗೆ ಏನೇನೆಲ್ಲ ಇನ್ಫಾರ್ಮೇಷನ್ ನಾವು ತುಂಬೋದು, ಏನೆಲ್ಲ ಅದ್ಭುತಗಳಾಗ್ತವೆ. ಸೊ ಚಾಯ್ಸ್ ನಿಮ್ಮ ಮುಂದೆ ಇದೆ, ನಿಮ್ಮ ಮಕ್ಕಳನ್ನ ಶೇಪ್ ಮಾಡೋದು ನಿಮ್ಮ ಕೈಯಲ್ಲೇ ಇದೆ ಅನ್ನೋ ಈ ಒಂದು ಮೆಸೇಜ್ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಆಲ್ ಆರ್ ವಂಡರ್ಫುಲ್ ಕ್ಯೂಟ್ ಬಡೀಸ್. ಸೊ ಎಲ್ಲರೂ ಚೆನ್ನಾಗಿ ಓದಬೇಕು. ಅರ್ಥ ಆಯಿತಾ? ನೆಕ್ಸ್ಟ್ ಇಯರ್ ನೀನು 10th ಸ್ಟ್ಯಾಂಡರ್ಡು. ನಾನು ಸ್ಕೂಲಲ್ಲಿ ಯಾವಾಗಲೂ ಮಾತಾಡೋದಕ್ಕೆ ಕಂಪ್ಲೇಂಟ್ ಮಾಡ್ತಾರೆ. ಅಯ್ಯೋ, ಯಾರು ಕಂಪ್ಲೇಂಟ್ ಮಾಡ್ತಾರೆ ನನಗೆ ಹೇಳಿ, ನಾನು ಮಾತಾಡ್ತೀನಿ. ಯಾರು ನಿಮ್ಮ ಮಿಸ್ಸಾಗಿ ಕಂಪ್ಲೇಂಟ್ ಮಾಡೋದು? ಏನು ನಿಮ್ಮ ಮಿಸ್ ಹೆಸರು? ಮಿಸ್ಸಸ್ ಫಸ್ಟ್ ಪ್ರೀತಿ ಮ್ಯಾಮ್ ಅಂತ, ಆಮೇಲೆ ದೀಪಾ ಮ್ಯಾಮ್, ಶೋಭಾ ಮ್ಯಾಮ್ ಬಂದಿದ್ದಾರೆ ಈಗ ನನಗೆ. ಎಲ್ಲ ಹಿಂಗೆಲ್ಲ ಮಾಡಿದ್ರೆ ಹೆಂಗಮ್ಮ? ನಾನು ಹೇಳ್ತೀನಿ ಬಿಡು ಮಿಸ್ಗೆ. ಅರ್ಥ ಆಯ್ತು? ನಾನು ಹೇಳ್ತೀನಿ ಅವಳು ಮಾತಾಡೋಕೆ ಬಿಟ್ಬಿಡಿ, ಏನು ಮಾಡಬೇಡಿ ಅಂತ. ಓಕೆನಾ? ಓಕೆ, ಆಲ್ ದ ಬೆಸ್ಟ್. ಹ್ಯಾಪಿ ಚಿಲ್ಡ್ರನ್ಸ್ ಡೇ ಒನ್ಸ್ ಅಗೇನ್ ನಿಮ್ಮೆಲ್ರಿಗೂ. ಓಕೆನಾ? ಲವ್ ಯು ಆಲ್. ಎಲ್ರಿಗೂ ನಮಸ್ಕಾರ. ನಮ್ಮ ಪುಟಾಣಿಗಳು ನಿಮ್ಮ ಮುಂದೆ ದಂತಕಥೆಗಳು ಅನ್ನೋ ಒಂದು ಕಾರ್ಯಕ್ರಮ, ಅನ್ನೋ ಒಂದು ಕಾನ್ಸೆಪ್ಟನ್ನ ತರ್ತಾ ಇದ್ದಾರೆ. ದಂತಕಥೆಗಳು ಅಂತ ಹೇಳಿದಾಗೆ ಲೆಜೆಂಡ್ಸ್ ಅನ್ನೋ ಹಾಗೆ ಎಲ್ಲ ಲೆಜೆಂಡ್ಸ್ ಬಗ್ಗೆ ಪುಟ್ಟ ಮಕ್ಕಳ ಬಾಯಿಂದ ಕೇಳೋದಕ್ಕೆ ಎಷ್ಟು ಮಜವಾಗಿರುತ್ತೆ ಅನ್ನೋದನ್ನು ನೀವು ಅಂದಾಜು ಮಾಡಿ. ಸೊ ನಾನು ಈ ಒಂದು ದಂತಕಥೆಗಳು ಕಾರ್ಯಕ್ರಮಕ್ಕೆ ಸೂಪರ್ ಸಕ್ಸಸ್ ಸಿಗಲಿ ಅನ್ನೋದ್ರ ಮೂಲಕ ಈ ಒಂದು ಬ್ಯಾಂಗ್ ಓಪನಿಂಗ್ ಕೊಡ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,